ಎಲ್ಲರಿಗೂ ನಮಸ್ಕಾರ. ಒಂದು ದೇಶದ ನಿಯಮಗಳ ಪುಸ್ತಕ ಅಂದ್ರೆ ಸಂವಿಧಾನ ಅದನ್ನ ಬರೆದು ದಶಕಗಳೇ ಕಳೆದ್ರೂ ಇವತ್ತಿಗೂ ಅದು ಹೇಗೆ ಪ್ರಸ್ತುತವಾಗಿರ್ಲು ಸಾಧ್ಯ? ಅದನ್ನ ಬದಲಾಯಿಸೋಕ್ ಆಗತ್ತಾ? ಖಂಡಿತ ಆಗತ್ತೆ. ಆ ಬದಲಾವಣೆಯ ಪ್ರಕ್ರಿಯೆಗೆನೆ ನಾವು ತಿದ್ದುಪಡಿ ಅಂತ ಕರೆಯೋದು. ಬನ್ನಿ, ಇವತ್ತು ನಾವು ಭಾರತ ಸಂವಿಧಾನದ ಕೆಲವು ಪ್ರಮುಖ ತಿದ್ದುಪಡಿಗಳ ಒಂದು ರೋಚಕ ಪಯಣವನ್ನ ನೋಡೋಣ. ಹಾಗಾದ್ರೆ ತಿದ್ದುಪಡಿ ಅಂದ್ರೆ ಏನು? ತುಂಬಾ ಸರಳವಾಗಿ ಹೇಳೋದಾದ್ರೆ ಬದಲಾವಣೆ. ಕಾಲಕ್ಕೆ ತಕ್ಕಂತೆ ಸಮಾಜದ ಅಗತ್ಯತೆಗಳಿಗೆ ಅನುಗುಣವಾಗಿ ಸಂವಿಧಾನವನ್ನ ಮಾರ್ಪಡಿಸೋದು. ಅದಕ್ಕೆ ನೋಡಿ, ನಮ್ಮ ಸಂವಿಧಾನವನ್ನ ಬರೀ ಒಂದು ಪುಸ್ತಕ ಅಂತ ಹೇಳಲ್ಲ, ಅದೊಂದು ಜೀವಂತ ಗ್ರಂಥ ಅಂತ ಕರೆಯೋದು. ಯಾಕಂದ್ರೆ ಅದು ನಮ್ಮ ಜೊತೆ ಉಸಿರಾಡುತ್ತೆ, ಬೆಳೆಯತ್ತೆ, ವಿಕಸನಗೊಳ್ಳುತ್ತೆ. ಸರಿ, ಈ ನಮ್ಮ ವಿಶ್ಲೇಷಣೆಯ ಮೊದಲ ಭಾಗದಲ್ಲಿ ಸಂವಿಧಾನಕ್ಕೆ ಈ ಬದಲಾಗೋ ಶಕ್ತಿ ಎಲ್ಲಿಂದ ಬಂತು ಅಂತ ನೋಡೋಣ. ಇಂಟ್ರೆಸ್ಟಿಂಗ್ ಅಲ್ವಾ? ಈ ಬದಲಾವಣೆಯನ್ನ ಮಾಡೋದಕ್ಕೆ ಅವಕಾಶವನ್ನ ನಮ್ಮ ಸಂವಿಧಾನವನ್ನ ಬರೆದೋವ್ರೇ ಅದರಲ್ಲೇ ಕೊಟ್ಹೋಗಿದ್ದಾರೆ. ಆ ಶಕ್ತಿಯ ಮೂಲ ಯಾವುದು ಗೊತ್ತಾ? ಅದೇ ಆರ್ಟಿಕಲ್ 368. ಇದೊಂದೇ ವಿಧಿ ನಮ್ಮ ಸಂಸತ್ತಿಗೆ ಸಂವಿಧಾನದ ಯಾವುದೇ ಭಾಗವನ್ನ ತಿದ್ದುಪಡಿ ಮಾಡೋ ಅಧಿಕಾರ ಕೊಡುತ್ತೆ. ನಮ್ಮ ಸಂವಿಧಾನ ಎಷ್ಟು ಫ್ಲೆಕ್ಸಿಬಲ್ ಅನ್ನೋದಕ್ಕೆ ಇದೇ ಅಲ್ವಾ ದೊಡ್ಡ ಸಾಕ್ಷಿ? ಬನ್ನಿ, ಈಗ ನಾವು ಟೈಮ್ ಟ್ರಾವೆಲ್ ಮಾಡಿ ಭಾರತ ಗಣರಾಜ್ಯವಾದ ಹೊಸತೆರಲಿಗೆ ಹೋಗೋಣ. ಆಗ ತಾನೇ ಹುಟ್ಟಿದ್ದ ಮಗುವಿನಂತಿದ್ದ ಭಾರತವನ್ನ ಒಂದು ಗಟ್ಟಿಮುಟ್ಟಾದ ರಾಷ್ಟ್ರವಾಗಿ ಕಟ್ಟಬೇಕಿತ್ತು. ಅದಕ್ಕೋಸ್ಕರ ಕೆಲವು ತಿದ್ದುಪಡಿಗಳು ತುಂಬಾ ಅನಿವಾರ್ಯವಾಗಿದ್ವು. 1959ರಿಂದ 1971 ಈ 20 ವರ್ಷಗಳ ಕಾಲ ಇದೆಯಲ್ಲ, ಇದು ತುಂಬಾ ನಿರ್ಣಾಯಕವಾದ ಸಮಯ. ಈ ಟೈಮಿನಲ್ಲೇ ದೇಶದ ಅಡಿಪಾಯವನ್ನ ಗಟ್ಟಿ ಮಾಡಿದಂಥ ಎಷ್ಟೋ ಪ್ರಮುಖ ತಿದ್ದುಪಡಿಗಳು ಜಾರಿಗೆ ಬಂದವು. ಮೊದಲ ತಿದ್ದುಪಡಿ ಇದು ವಾಕ್ ಸ್ವಾತಂತ್ರ್ಯಕ್ಕೆ ಕೆಲವು ಸಮಂಜಸವಾದ ನಿರ್ಬಂಧಗಳನ್ನ ಹೇರಿತು ಮತ್ತು ಭೂ ಸುಧಾರಣೆಗಳಿಗೆ ದಾರಿ ಮಾಡಿಕೊಟ್ಟಿತು. ಆಮೇಲೆ ಬಂತು ನೋಡಿ 7ನೇ ತಿದ್ದುಪಡಿ. ಇದು ಇವತ್ತು ನಾವು ನೋಡೋ ಭಾರತದ ನಕ್ಷೆಯನ್ನೇ ರೂಪಿಸಿದ್ದು. ಭಾಷೆಯ ಆಧಾರದ ಮೇಲೆ ರಾಜ್ಯಗಳನ್ನ ಪುನರ್ ಸಂಘಟನೆ ಮಾಡಿದ್ದು ಇದೇ ತಿದ್ದುಪಡಿಯಿಂದ. ಹೌದು, ನಾವು ನೋಡೋ ಕರ್ನಾಟಕ, ಆಂಧ್ರಪ್ರದೇಶ, ತಮಿಳುನಾಡು ಈ ಎಲ್ಲಾ ರಾಜ್ಯಗಳು ರೂಪುಗೊಂಡಿದ್ದೇ ಇದರ ಫಲವಾಗಿ. 1971ರ ಹೊತ್ತಿಗೆ ಅಧಿಕಾರದ ಸಮೀಕರಣ ಬದಲಾಗೋಕೆ ಶುರುವಾಯಿತು. 24ನೇ ತಿದ್ದುಪಡಿ ಬಂದು ಸಂವಿಧಾನದ ಯಾವುದೇ ಭಾಗವನ್ನ ಬದಲಾಯಿಸೋ ಸಂಪೂರ್ಣ ಅಧಿಕಾರ ಸಂಸತ್ತಿಗೆ ಇದೆ ಅಂತ ಖಡಾಖಂಡಿತವಾಗಿ ಹೇಳ್ಬಿಡ್ತು. ಅದರ ಹಿಂದೆಯೇ ಬಂದ 25ನೇ ತಿದ್ದುಪಡಿ ಆಸ್ತಿಯ ಮೂಲಭೂತ ಹಕ್ಕನ್ನೇ ಸೀಮಿತಗೊಳಿಸಿತು. ಇಲ್ಲಿಂದ ನೋಡಿ, ಜನರ ಹಕ್ಕುಗಳು ಮತ್ತು ಸರ್ಕಾರದ ಅಧಿಕಾರದ ನಡುವೆ ಒಂದು ದೊಡ್ಡ ಸಂಘರ್ಷಕ್ಕೆ ವೇದಿಕೆ ಸಿದ್ಧವಾಯಿತು. ಈಗ ನಾವು ಬರ್ತಾ ಇರೋದು ಭಾರತದ ಸಂವಿಧಾನದ ಇತಿಹಾಸದಲ್ಲೇ ಒಂದು ಅತ್ಯಂತ ನಾಟಕೀಯ, ಅಷ್ಟೇ ವಿವಾದಾತ್ಮಕವಾದ ಘಟ್ಟಕ್ಕೆ. ಹೌದು, ತುರ್ತು ಪರಿಸ್ಥಿತಿಯ ಕಾಲಘಟ್ಟ. ಈ ಸಮಯದಲ್ಲಿ ಸಂವಿಧಾನವು ಎಂಥೆಂಥ ಬದಲಾವಣೆಗಳನ್ನ ಕಂಟು ಗೊತ್ತಾ? ನೋಡಿ, ಈ 2 ತಿದ್ದುಪಡಿಗಳನ್ನ ಅಕ್ಕಪಕ್ಕ ಇಟ್ಟು ನೋಡಿದ್ರೆ ಒಂದು ಅದ್ಭುತ ಕಥೆಯೇ ಸಿಗುತ್ತೆ. ಒಂದು ಕಡೆ ತುರ್ತು ಪರಿಸ್ಥಿತಿಯ ಸಮಯದಲ್ಲಿ 1976ರಲ್ಲಿ ಬಂದ 42ನೇ ತಿದ್ದುಪಡಿ. ಇದನ್ನತೂ ಮಿನಿ ಸಂವಿಧಾನ ಅಂತಲೇ ಕರೀತಾರೆ. ಯಾಕಂದ್ರೆ ಇದು ಕೇಂದ್ರ ಸರ್ಕಾರದ ಅಧಿಕಾರವನ್ನ ಅಪಾರವಾಗಿ ಹೆಚ್ಚಿಸಿತು. ಸಮಾಜವಾದಿ, ಧರ್ಮನಿರಪೇಕ್ಷ ಅನ್ನೋ ಪದಗಳನ್ನ ಸಂವಿಧಾನದ ಪ್ರಸ್ತಾವನೆಗೆ ಸೇರಿಸಿದ್ದು ಇದೇ ತಿದ್ದುಪಡಿ. ಇದಕ್ಕೆ ಪ್ರತಿಯಾಗಿ ತುರ್ತು ಪರಿಸ್ಥಿತಿ ಮುಗಿದ ಮೇಲೆ ಬಂದ ಹೊಸ ಸರ್ಕಾರ 1978ರಲ್ಲಿ 44ನೇ ತಿದ್ದುಪಡಿಯನ್ನ ತಂತು. ಇದು ಒಂದು ರೀತಿ ಸರಿಪಡಿಸುವಿಕೆ ಇದ್ದ ಹಾಗೆ. ತುರ್ತು ಪರಿಸ್ಥಿತಿಯ ಕಠಿಣ ಅಧಿಕಾರಗಳನ್ನ ಕಡಿಮೆ ಮಾಡಿ ಜನರ ಮೂಲಭೂತ ಹಕ್ಕುಗಳಿಗೆ ಮತ್ತೆ ಬಲ ತುಂಬಿತು. ಸರಿ, ತುರ್ತು ಪರಿಸ್ಥಿತಿಯ ನಂತರದ ಸಮಯ ಇದೆಯಲ್ಲ, ಅದು ಅಧಿಕಾರವನ್ನ ಜನರ ಕೈಗೆ ವಾಪಸ್ ಕೊಡುವತ್ತು ಗಮನಹರಿಸಿತು. ಈ ಸಮಯದಲ್ಲಿ ಬಂದ ಕೆಲವು ತಿದ್ದುಪಡಿಗಳು ನಮ್ಮ ಪ್ರಜಾಪ್ರಭುತ್ವವನ್ನ ಇನ್ನಷ್ಟು ಗಟ್ಟಿಗೊಳಿಸಿದ್ವು. 61ನೇ ತಿದ್ದುಪಡಿ ಇದೊಂದು ನಿಜಕ್ಕೂ ಕ್ರಾಂತಿಕಾರಿ ಹೆಜ್ಜೆ. ಯಾಕೆ ಗೊತ್ತಾ? ಇದು ಮತದಾನದ ವಯಸ್ಸನ್ನ 21ರಿಂದ 18ಗೆ ಇಳಿಸಿತು. ಯೋಚನೆ ಮಾಡಿ, ಒಂದೇ ಒಂದು ತಿದ್ದುಪಡಿಯಿಂದ ಕೋಟ್ಯಾಂತರ ಯುವಕ ಯುವತಿಯರಿಗೆ ಈ ದೇಶದ ಭವಿಷ್ಯವನ್ನ ನಿರ್ಧರಿಸೋ ಹಕ್ಕು ಸಿಕ್ಬಿಡ್ತು. ಅಂದ್ರೆ ಯುವಶಕ್ತಿಗೆ ರಾಜಕೀಯದಲ್ಲಿ ನೇರ ಪಾಲ್ಗೊಳ್ಳುವಿಕೆ. ಅಧಿಕಾರವನ್ನ ಜನರ ಮನೆ ಬಾಗಿಲಿಗೆ ತರೋ ಪ್ರಯತ್ನ ಇಲ್ಲಿಗೆ ನಿಲ್ಲಿಲ್ಲ. 1992ರಲ್ಲಿ 2 ಮಹತ್ವದ ತಿದ್ದುಪಡಿಗಳು ಬಂದ್ವು. 73ನೇ ತಿದ್ದುಪಡಿ ಹಳ್ಳಿಗಳಲ್ಲಿ ಗ್ರಾಮ ಪಂಚಾಯತ್ಗಳಿಗೆ ಅಧಿಕಾರ ಕೊಟ್ರೆ, 74ನೇ ತಿದ್ದುಪಡಿ ನಗರಗಳಲ್ಲಿ ಮುನಿಸಿಪಾಲಿಟಿಗಳಿಗೆ ಸಾಂವಿಧಾನಿಕ ಮಾನ್ಯತೆ ಕೊಡ್ತು. ಅಂದ್ರೆ ವಿಕೇಂದ್ರೀಕರಣ. ಅಧಿಕಾರ ದೆಹಲಿಯಲ್ಲೇ ಕೇಂದ್ರೀಕೃತವಾಗೋ ಬದಲು ಸ್ಥಳೀಯ ಮಟ್ಟದಲ್ಲೇ ಜನರಿಗೆ ಸಿಕ್ಕ ಹಾಗಾಯಿತು. 2002ರಲ್ಲಿ ಬಂದ 86ನೇ ತಿದ್ದುಪಡಿ ಕೂಡ ಒಂದು ಐತಿಹಾಸಿಕ ಹೆಜ್ಜೆ.
ಇದು 6 ರಿಂದ 14 ವರ್ಷದೊಳಗಿನ ಪ್ರತಿಯೊಂದು ಮಗುವಿಗೂ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನ ಒಂದು ಮೂಲಭೂತ ಹಕ್ಕನ್ನಾಗಿ ಮಾಡ್ತು. ಶಿಕ್ಷಣ ಅನ್ನೋದು ದಾನ ಅಲ್ಲ, ಅದು ಪ್ರತಿಯೊಬ್ಬ ಮಗುವಿನ ಹಕ್ಕು ಅಂತ ನಮ್ಮ ಸಂವಿಧಾನ ಖಚಿತಪಡಿಸ್ತು. ಸರಿ, ಈಗ ನಾವು ಇಂದಿನ ಕಾಲಘಟ್ಟಕ್ಕೆ ಬರೋಣ. ನವಭಾರತದ ಸವಾಲುಗಳನ್ನ ಎದುರಿಸೋಕೆ ನಮ್ಮ ರಾಜಕೀಯ ಮತ್ತು ಆರ್ಥಿಕ ವ್ಯವಸ್ಥೆಗಳಲ್ಲಿ ಯಾವೆಲ್ಲ ಬದಲಾವಣೆಗಳು ಬಂದು ಅಂತ ನೋಡೋಣ. 1985ರಲ್ಲಿ ಬಂದ 52ನೇ ತಿದ್ದುಪಡಿ. ಇದರ ಉದ್ದೇಶ ಏನು ಅಂದ್ರೆ ರಾಜಕೀಯ ಪಕ್ಷಾಂತರಕ್ಕೆ ಬ್ರೇಕ್ ಹಾಕೋದು. ಅಂದ್ರೆ ಒಂದು ಪಕ್ಷದ ಚಿಹ್ನೆಯಿಂದ ಗೆದ್ದು ಆಮೇಲೆ ತಮ್ಮ ಸ್ವಾರ್ಥಕ್ಕಾಗಿ ಇನ್ನೊಂದು ಪಕ್ಷಕ್ಕೆ ಹಾರೋದಿದೆಯಲ್ಲ, ಅದನ್ನ ತಡೆಯೋಕೆ ಈ ಪಕ್ಷಾಂತರ ನಿಷೇಧ ಕಾಯ್ದೆಯನ್ನ ತರಲಾಯಿತು. ರಾಜಕೀಯ ಸ್ಥಿರತೆ ಕಾಪಾಡೋದು ಇದರ ಮುಖ್ಯ ಗುರಿಯಾಗಿತ್ತು. ಭಾರತದ ಆರ್ಥಿಕ ಇತಿಹಾಸದಲ್ಲಿ ಬಹುಶಃ ಇತ್ತೀಚಿನ ಅತಿದೊಡ್ಡ ಸುಧಾರಣೆ ಅಂದ್ರೆ ಅದು 2016ರ 101ನೇ ತಿದ್ದುಪಡಿ. ಇದು ಜಿಎಸ್ಟಿ ಅಂದ್ರೆ ಸರಕು ಮತ್ತು ಸೇವಾ ತೆರಿಗೆಯನ್ನ ಜಾರಿಗೆ ತಂತು. ಇದಕ್ಕೂ ಮುಂಚೆ ದೇಶದಲ್ಲಿ ಎಷ್ಟೊಂದು ತರಹದ ತೆರಿಗೆಗಳಿದ್ವೋ, ವ್ಯಾಟ್, ಸರ್ವಿಸ್ ಟ್ಯಾಕ್ಸ್, ಹೀಗೆ ಅವೆಲ್ಲವನ್ನೂ ತೆಗೆದುಹಾಕಿ ಒಂದು ರಾಷ್ಟ್ರ ಒಂದು ತೆರಿಗೆ ಅನ್ನೋ ವ್ಯವಸ್ಥೆಯನ್ನ ಜಾರಿಗೆ ತಂದಿದ್ದು ಇದೇ ತಿದ್ದುಪಡಿ. ಹಾಗಾದ್ರೆ ಇವತ್ತಿನವರೆಗೆ ಒಟ್ಟಾರೆಯಾಗಿ ಎಷ್ಟು ತಿದ್ದುಪಡಿಗಳಾಗಿವೆ? 100ಕ್ಕೂ ಹೆಚ್ಚು. ಅಬ್ಬಾ, ಈ ಸಂಖ್ಯೆಯೇ ಸಾಕು ನಮ್ಮ ಸಂವಿಧಾನ ಎಷ್ಟು ಡೈನಾಮಿಕ್, ಎಷ್ಟು ಜೀವಂತವಾಗಿದೆ ಅಂತ ಹೇಳೋಕೆ. ಅದು ಯಾವತ್ತೂ ನಿಂತ ನೀರಲ್ಲ, ಅದು ನಿರಂತರವಾಗಿ ಹರಿಯೋ ನದಿ ಇದ್ದ ಹಾಗೆ. ಹಾಗಂತ ಈ ಪಯಣ ಇಲ್ಲಿಗೆ ಮುಗ್ದಿಲ್ಲ, ಖಂಡಿತ ಇಲ್ಲ. ಭವಿಷ್ಯದಲ್ಲಿ ಹೊಸ ಹೊಸ ಸವಾಲುಗಳು ಬರ್ತವೆ, ಮುಂದಿನ ಪೀಳಿಗೆಯ ಆಸೆ ಆಕಾಂಕ್ಷೆಗಳು ಬೇರೆ ಇರ್ತವೆ. ಅವೆಲ್ಲವನ್ನೂ ಪೂರೈಸೋಕೆ ನಮ್ಮ ಸಂವಿಧಾನ ಇನ್ನಷ್ಟು ಬದಲಾಗಬಹುದು. ಹಾಗಾದ್ರೆ ಅದು ಹೇಗೆ ಬದಲಾಗಬಹುದು? ಇದು ನಾವೆಲ್ಲರೂ ಸೇರಿ ಯೋಚಿಸಬೇಕಾದ ಪ್ರಶ್ನೆ ಅಲ್ವಾ?